ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕೂದಲು ಉದುರುವ ಸಮಸ್ಯೆಗೆ ಎಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹರಳೆಣ್ಣೆ 1/4 ಬೌಲ್, ತೊಳೆದು ಕಟ್ ಮಾಡಿರೋಂಥ ಬೆಂಡೆಕಾಯಿ 2, ಅಲೋವೆರಾ ಅರ್ಧ ಬೌಲ್, ಬೆಟ್ಟದ ನೆಲ್ಲಿಕಾಯಿ 5 ತಗೊಂಡಿದ್ದೀನಿ, ತೊಳೆದು ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಳಿ ದಾಸವಾಳ ನೋಡೋದಿಕ್ಕೆ ಈ ತರ ಇರುತ್ತೆ. ಇದ್ರ ಮಧ್ಯೆ ಇರೋ ಕಡ್ಡಿನು ಮತ್ತೆ ತೊಟ್ಟನ್ನು ಕಿತ್ತುಬಿಟ್ಟು 10 ದಾಸವಾಳ ತಗೊಂಡಿದ್ದೀನಿ. ಮೆಂತ್ಯ 1 ಟೇಬಲ್ ಸ್ಪೂನ್ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಮೆಹಂದಿ ಸೊಪ್ಪು 1 ಬೌಲ್, ಕರಿಬೇವಿನ ಸೊಪ್ಪು 1 ಬೌಲ್, ಕಟ್ ಮಾಡಿರೋಂಥ ಹಾಗಲಕಾಯಿ 4 ಪೀಸ್ ತಗೊಂಡಿದ್ದೀನಿ. ಈ ತರ ಒಂದು ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ. ಎಣ್ಣೆನ ಪಾತ್ರೆ ಒಳಗಡೆ ಹಾಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂತೀನಿ. ಎಲ್ಲವನ್ನು ಹಾಕಿ ಇವಾಗ ರುಬ್ಕೋಬೇಕು. ಬೆಂಡೆಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅಲೋವೆರಾ, ಮೆಹಂದಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗಲಕಾಯಿ, ಬಿಳಿ ದಾಸವಾಳ. ನಿಮ್ಮ ಹತ್ರ ಇದ್ದರೆ ಬಿಳಿ ದಾಸವಾಳ ತಗೊಳ್ಳಿ, ಇಲ್ಲಾಂದರೆ ಬಿಳಿದು ರೋಸ್ ಬರುತ್ತಲ್ಲ ಅದನ್ನು ಹಾಕೊಬೋದು. ಮೆಂತ್ಯ ನೀರು ಸಮೇತನೇ ಹಾಕೊಬೇಕು. ಇದನ್ನು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಬೇಕು. ಈ ಥರ ರುಬ್ಕೋಬೇಕು. ಎಣ್ಣೆ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಈ ರುಬ್ಬಿರೋಂಥ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಆಗಿದೆ. ಗ್ಯಾಸ್ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಕೊನೆವರೆಗೂ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸು ರುಬ್ಬಿ ಹಾಕಿರೋದ್ರಿಂದ ಅದರಲ್ಲಿರೋ ಕಂಟೆಂಟ್ ಚೆನ್ನಾಗಿ ಎಣ್ಣೆಗೆ ಇಳ್ಕೊಳ್ಳುತ್ತೆ. ಮೊದಲಿಗೆ ಕೂದಲು ಉದುರೋದಕ್ಕೆ ಕಾರಣಗಳನ್ನ ತಿಳ್ಕೊಳ್ಳಿ. ಮೇನ್ ಕಾರಣನೇ ತಲೆಗೆ ಸರಿಯಾಗಿ ಎಣ್ಣೆ ಹಚ್ಚದಲ್ಲೇ ಇರೋದು. ತಲೆಯಲ್ಲಿ ಹೊಟ್ಟು ಜಾಸ್ತಿ ಇದ್ರೂ ಉದುರುತ್ತೆ. ದೇಹದಲ್ಲಿ ಪಿತ್ತ ಜಾಸ್ತಿ ಆದ್ರೂ, ಅಂದರೆ ಬಾಡಿ ಹೆವಿ ಹೀಟ್ ಆದ್ರೂ ಉದುರುತ್ತೆ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೂ ಕೂದಲು ಉದುರುತ್ತೆ, ಮತ್ತು ಬಿಳಿ ಕೂದಲು ಕೂಡ ಬರುತ್ತೆ. ಹೆವಿ ಕೆಮಿಕಲ್ ಯುಕ್ತ ಕಂಡೀಷನರ್ಗಳು ಯೂಸ್ ಮಾಡೋದು, ಶಾಂಪುಗಳು ಯೂಸ್ ಮಾಡೋದು, ಆಯಿಲ್ಗಳನ್ನ ಯೂಸ್ ಮಾಡೋದ್ರಿಂದನೂ ಕೂದಲು ಉದುರುತ್ತೆ. ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋದಾದರೆ, ಬೆಟ್ಟದ ನೆಲ್ಲಿಕಾಯಿ ಹಾಕಿರೋದ್ರಿಂದ ಕೂದಲು ಶೈನಿಂಗ್ ಆಗಿರುತ್ತೆ. ಕೂದಲು ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದು. ಕೂದಲು ಬುಡಕ್ಕೆ ಬೇಕಾಗಿರೋ ಜೀವಕೋಶಗಳನ್ನ ಒದಗಿಸುತ್ತೆ. ಕೂದಲು ಉದುರೋದನ್ನ ತಡೆಗಟ್ಟುತ್ತೆ. ಕರಿಬೇವಿನ ಸೊಪ್ಪು ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಬಿಳಿ ಕೂದಲು ಬರದಂತೆ ತಡೆಯುತ್ತೆ. ಬಿಳಿ ದಾಸವಾಳ ಯೂಸ್ ಮಾಡೋದ್ರಿಂದ ಕೂದಲು ಫಾಸ್ಟಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಬೆಂಡೆಕಾಯಿ ಯೂಸ್ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಸಾಫ್ಟ್ನೆಸ್ ಕೊಡುತ್ತೆ, ಹೊಳಪು ಕೂಡ ಕೊಡುತ್ತೆ. ಹಾಗಲಕಾಯಿ ಹಾಕಿರೋದ್ರಿಂದ ದೇಹದಲ್ಲಿರೋ ಪಿತ್ತವನ್ನ, ಅಂದರೆ ಬಾಡಿಯಲ್ಲಿರೋ ಹೀಟನ್ನು ಅತಿ ವೇಗವಾಗಿ ತೆಗೆದುಹಾಕುತ್ತೆ. ಮೆಹಂದಿ ಸೊಪ್ಪು ಹಾಕಿರೋದ್ರಿಂದ ತಲೆ ಹೊಟ್ಟು ನಿವಾರಣೆ ಮಾಡುತ್ತೆ. ತಲೆನೋವಿಗೆ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ದೇಹವನ್ನು ತಂಪಾಗಿಡೋದಕ್ಕೂ ಸಹಾಯ ಮಾಡುತ್ತೆ. ಕೂದಲು ಉದುರೋ ಸಮಸ್ಯೆ ಇದ್ರೂ ಕೂಡ ದೂರ ಮಾಡುತ್ತೆ. ಮೆಂತ್ಯ ಯೂಸ್ ಮಾಡಿರೋದ್ರಿಂದ ಕೂದಲು ಉದುರೋದನ್ನು ತಡೆಗಟ್ಟುತ್ತೆ. ತಲೆ ಹೊಟ್ಟು ಕೂಡ ನಿವಾರಣೆ ಮಾಡುತ್ತೆ. ಹರಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಕಣ್ಣು ಉರಿ ಬರದಂತೆ ತಡೆಯುತ್ತೆ. ದೇಹವನ್ನು ತಂಪಾಗಿಡುತ್ತೆ. ಕೂದಲು ಬೆಳೆಯೋದಕ್ಕೆ ತುಂಬ ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು. ರುಬ್ಬಿರೋಂಥ ಪೇಸ್ಟ್ ಹಾಕೊಂಡಿದ್ನಲ್ಲ, ಅದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಬೇಕು. ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊತೀನಿ. ನಿಮಗೆ ಎಣ್ಣೆ ಆಗಿರೋದು ಗೊತ್ತಾಗಬೇಕು ಅಂದರೆ ಪೇಸ್ಟ್ ಎಲ್ಲ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ. ಎಣ್ಣೆ ನೋಡಿ ಈ ಥರ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಸ್ಪೂನಲ್ಲಿ ತೆಗೆದು ನೋಡಿದಾಗ ನೋಡಿ ಈ ಥರ ಗೊತ್ತಾಗುತ್ತೆ. ನೋಡಿ, ಒಂದು ಪಾತ್ರೆಗೆ ಕಾಟನ್ ಬಟ್ಟೆ ಹಾಕ್ಕೊಂಡು ಫುಲ್ ತಣ್ಣಗಾದ್ಮೇಲೆ ಈ ಥರ ಶೋಧಿಸ್ಕೋಬೇಕು. ನಾನಿಲ್ಲಿ ಎಣ್ಣೆ ಶೋಧಿಸ್ಕೊಳ್ಳೋದಕ್ಕೆ ಒಂದು ಕಾಟನ್ ಕರ್ಚಿಪ್ ತಗೊಂಡಿದ್ದೀನಿ. ನಾನು ಎಣ್ಣೆ ಶೋಧಿಸ್ಕೊಳ್ಳೋದಕ್ಕೆ ಅಂತಲೇ ಸಪ್ರೇಟ್ ಕರ್ಚಿಪ್ ಇಟ್ಕೊಂಡಿರ್ತೀನಿ. ನೋಡಿ, ಒಂದು ಕಡೆ ಸೈಡಿಂದ ಎಲ್ಲ ಕರ್ಚಿಪ್ನೆಲ್ಲ ಒಂತಾಗಿ ತಗೊಂಡು ಈ ಥರ ಮುದ್ರಕೊಂಡು ಚೆನ್ನಾಗಿ ಎಣ್ಣೆ ಇಂಟ್ಕೋಬೇಕು. ಅಲೋವೆರಾ ಯೂಸ್ ಮಾಡಿರೋದ್ರಿಂದ ಕೂದಲು ಕವಲೊಡೆಯೋದನ್ನು ತಡೆಯುತ್ತೆ. ಅಲೋವೆರಾದಲ್ಲಿ ಪ್ರೊಟಿಯೋಲೈಟಿಕ್ ಕಿಣ್ವಗಳಿರೋದ್ರಿಂದ ಮೃದು ಹಾಗೂ ರೇಷ್ಮೆ ಅಂತ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕೂದಲಿಗೆ ಬೇಕಾದಂಥ ತೇವಾಂಶವನ್ನು ಕೂಡ ಕೊಡುತ್ತೆ. ಬಿಳಿ ಕೂದಲು ಬರದಂತೆ ತಡೆಯುತ್ತೆ. ತಲೆ ಹೊಟ್ಟು ಕೂಡ ನಿವಾರಣೆ ಮಾಡುತ್ತೆ. ಈ ಎಣ್ಣೆನ ವಾರದಲ್ಲಿ 3 ದಿನ ಹಚ್ಕೊಳ್ಳಿ. ಎಣ್ಣೆ ಯಾವಾಗ ಹಚ್ಚಬೇಕು ಅಂದರೆ, ನೀವು ಇವತ್ತು ತಲೆಗೆ ಸ್ನಾನ ಮಾಡಿದ್ದೀರ ಅಂದ್ಕೊಳ್ಳಿ, ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಎಣ್ಣೆ ಹಚ್ಚಬೇಕು. ಕೂದಲು ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಿನಿಮಮ್ 2 ದಿನನಾದರೂ ತಲೆಯಲ್ಲಿ ಎಣ್ಣೆ ಇರಬೇಕು. 2 ದಿನ ಬಿಟ್ಟು ತಲೆ ಸ್ನಾನ ಮಾಡಿ. ಸೀಗೆಕಾಯಿ ಪೌಡರ್ ಯೂಸ್ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಇಂಟ್ಕೊಂಡಿರ್ಬೇಕು. ಇಂಟ್ಕೊಂಡು ನಾನು ಈ ಥರ ಒಂದು ಗಾಜಿನ ಬಾಟ್ಲೊಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆನ 2 ತಿಂಗಳ ಗಂಟ ಸ್ಟೋರ್ ಮಾಡಿ ಇಟ್ಕೋಬೋದು. ಕೋಲ್ಡ್ ಬಾಡಿ ಇರೋರು ಈ ಎಣ್ಣೆನ ಬೇಸಿಗೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ಬೋದು.